ಆ ದೊರೆಸ್ವಾಮಿ ನಮ್ಮ ಮನೆಯನ್ನು ಒಡೆಯೋದಕ್ಕೆ ವ್ಯವಸ್ಥಿತವಾಗಿ ಸಂಚು ಮಾಡಿದ್ದಾರೆ. ಹಂತ ಹಂತದಲ್ಲೂ ನಮ್ಮ ಮಧ್ಯೆ ಬಿರುಕು ತರ್ತಿದ್ದಾರೆ. ಈಗ ನಮ್ಗೆ ಉಳಿದಿರೋದು ಒಂದೇ ದಾರಿ. ಅದೇನು ಅಂತ ಹೇಳೋಣ, ನಾನು ಮಾಡ್ತೀನಿ. ದೊರೆಸ್ವಾಮಿಯವರು ನಿನ್ನ ಮಾವ ಆಗಿರೋದ್ರಿಂದ ನಾನು ಅವ್ರ ಹತ್ರ ಮಾತಾಡೋದು ಸರಿಯಲ್ಲ. ನೀನೇ ಅವ್ರಿಗೆ ಇದನ್ನೆಲ್ಲ ತಿಳಿಸಿ ಹೇಳಬೇಕು. ಅವರು ಹಣ ಮತ್ತು ಅವ್ರ ದೌಲತ್ತನ್ನೆಲ್ಲ ಊರಲ್ಲೇ ಬಿಟ್ಟು ಇಲ್ಲಿ ನಮ್ಮ ಮನೆ ಒಗ್ಗಟ್ಟನ್ನು ಕಾಪಾಡೋದಕ್ಕೆ ಹೇಗಿರಬೇಕೋ ಹಾಗಿರಬೇಕು ಅಂತ ಹೇಳೋವ್ರಿಗೆ. ಇಲ್ಲದೇ ಇದ್ರೆ ನಾನೇನು ಮಾಡೋದಕ್ಕಾಗಲ್ಲ. ಒಬ್ಬ ಗಂಡನಾಗಿ ಹೆಂಡ್ತಿಗಾಗ್ತಿರೋ ಅವಮಾನ ಸಹಿಸ್ಕೊಂಡು ಕೂರಕ್ಕಾಗತ್ತ ಕೃಷ್ಣ? ನಾನು ಮಾಯಾ ಮತ್ತು ನಳಿನಿ ಅತ್ತನ ಇಬ್ಬರನ್ನು ಕರ್ಕೊಂಡು ಬೇರೆ ಹೋಗ್ಬೇಕಾಗತ್ತೆ. ಅಣ್ಣ, ಅವ್ರ ಹತ್ರ ನಾನು ಮಾತಾಡ್ತೀನಿ. ಆದರೆ ನೀನು ಮಾತ್ರ ಮನೆ ಬಿಟ್ಟು ಹೋಗೋ ಮಾತಾಡ್ಬೇಡ ಅಣ್ಣ. ನನಗೆ ಕೇಳಕ್ಕೂ ಭಯ ಆಗುತ್ತೆ. ಇನ್ನೊಂದ್ಸಲ ಮನೆ ಬಿಟ್ಟು ಹೋಗೋ ಮಾತಾಡಿದ್ರೆ ನನ್ನ ಮೇಲೆ ಆಣೆ. ನಮ್ಮ ಮನೆ ನೋಡಿಯಕ್ಕೆ ಬಂದಿರೋ ಯಾವ ದುಷ್ಟಶಕ್ತಿನೂ ನಾನು ಬಿಡಲ್ಲ. ಇವತ್ತೇ ಅವ್ರಿಗೊಂದು ಗತಿ ಕಾಣಿಸ್ತೀನಿ.